ಹರೇ ಕೃಷ್ಣ ಯೂಟ್ಯೂಬ್ ಚಾನೆಲ್ ರಾಧಾಕೃಷ್ಣಗೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆ ಏಕಾದಶಿಯ ಮಹಾತ್ಮೆ ಎನ್ನುವ ಕಥೆಯ ಉಳಿದ ಭಾಗ ಹೀಗಿದೆ. ಬ್ರಾಹ್ಮಣೋತ್ತಮನನ್ನು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣ ಭಗವಂತನು ಕರೆದು ಹೀಗೆ ಹೇಳುತ್ತಾರೆ, ಅಯ್ಯ ಬ್ರಾಹ್ಮಣೋತ್ತಮ, ನನ್ನಿಂದ ತಟಸ್ಥ ಸ್ಥಿತಿ ಧೋರಣೆ ಮಾಡಲು ನನ್ನಿಂದ ಆಗಲಿಲ್ಲ, ಯಾಕೆಂದರೆ ಪರಿಸ್ಥಿತಿ ಹಾಗೆ ಅಲ್ಲಿ ಇತ್ತು. ಅದಕ್ಕೋಸ್ಕರ ನನ್ನನ್ನು ನೀನು ಕ್ಷಮಿಸಬೇಕು ಎಂದು ಹೇಳುತ್ತಾನೆ. ಆವಾಗ ಭಗವಂತನು ಹೀಗೆ ಹೇಳುತ್ತಾನೆ, ಅಯ್ಯ ಎಂತಹ ತಪ್ಪು ಮಾಡಿಬಿಟ್ಟೆ ನೀನು. ವಿಧಿವತ್ತಾಗಿ ಆಗಬೇಕಾದಂತಹ ಕೆಲಸಗಳು, ಅರ್ಥಾತ್ ಆ ವಿಧಿ ಯಾವ ರೀತಿಯಾಗಿ ಏನೇನು ಯಾವಾಗ ಆಗಬೇಕೆನ್ನುವ ಕಲ್ಪನೆ ಮಾಡಿದ್ದನು, ಅದಕ್ಕೆ ವಿರುದ್ಧವಾದಂತಹ ಘಟನೆಯನ್ನು ನೀನು ಘಟಿಸಿಬಿಟ್ಟೆ. ಎಂತಹ ಮಹಾಪಾಪವನ್ನು ನೀನು ಮಾಡಿಬಿಟ್ಟೆ ಎಂದು ದೇವರು ಹೇಳಿ ಮರುಗುತ್ತಾರೆ. ಅದಕ್ಕೆ ಬ್ರಾಹ್ಮಣನು ಹೀಗೆ ಹೇಳುತ್ತಾನೆ, ನನ್ನಿಂದ ಹೇಗೆ ತಪ್ಪಾಯಿತು ದೇವೋತ್ತಮ? ನಾನಾದರೂ ಒಬ್ಬ ವ್ಯಕ್ತಿಗೆ ತಪ್ಪಾಗಬಾರದು ಎನ್ನುವ ಇಚ್ಛೆಯಿಂದ ಇಷ್ಟೆಲ್ಲ ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸಬೇಕು ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಾನೆ. ಅದಕ್ಕೆ ಉತ್ತರವಾಗಿ ಶ್ರೀದೇವರು ಹೀಗೆ ಹೇಳುತ್ತಾರೆ, ಸರಿಯಾಗಿ ಕೇಳು. ನೀನು ಮಾಡಿದುದು ಸರಿಯಾಗಿರಬಹುದು, ಆದರೆ ಒಂದು ವಿಷಯ ಜ್ಞಾಪಕದಲ್ಲಿಟ್ಟುಕೋ. ಅಲ್ಲಿ ಬಡ ರೈತನೊಬ್ಬನು ತನ್ನ ತಂದೆ ತಾಯಿಯ ನಿಷ್ಕಲ್ಮಸವಾದ ಸೇವೆಯನ್ನು ಮಾಡಿ ಬಹಳ ಪುಣ್ಯವನ್ನು ಗಳಿಸಿದ್ದನು. ಹಾಗೆಯೇ ಧನಿಕನೊಬ್ಬನು ಬಹಳಷ್ಟು ಹಣವನ್ನು ಗಳಿಸಿದ್ದ, ಅದೆಲ್ಲವೂ ಪಾಪಲೇಪಿತವಾದಂಥ ಹಣವಾಗಿದೆ. ಇಲ್ಲಿ ವಿಭಾಗ ಮಾಡಿದರೆ ಧನಿಕನಿಂದ ಸ್ವಲ್ಪ ಹಣವು ಆ ಬಡ ರೈತನಿಗೆ ಹೋಗಿದ್ದರೆ ಅವನ ಜೀವನವು ಸರಿ ಹೋಗುತ್ತಿತ್ತು, ಮತ್ತು ಅವನ ತಂದೆ ತಾಯಿಗಳು ಸಹ ಸರಿ ಹೋಗುತ್ತಿದ್ದರು. ರೈತನಿಂದ ಸ್ವಲ್ಪ ಪುಣ್ಯವು ಧನಿಕನಿಗೆ ಲಭ್ಯವಾಗಿದ್ದರೆ ಅವನು ಪುಣ್ಯವಂತನಾಗುತ್ತಿದ್ದನು. ಅದನ್ನು ಹಡಗು ಮುಳುಗಿ ಅವನು ಸಾಯುತ್ತಾನೆ. ಅವನು ಸಾಯುವುದಕ್ಕೂ ನೀನೇ ಮೂಲ ಕಾರಣವಾಗಿದ್ದೆ, ಯಾಕೆಂದರೆ ಅವನ ಆಯುಷ್ಯ ಇನ್ನೂ ಮುಗಿದಿರಲಿಲ್ಲ. ವಿಧಿಯು ಅವನಿಗೆ ಇನ್ನೂ ಆಯುಷ್ಯ ಇತ್ತು ಎಂದು ಬರೆದಿದೆ, ಆದರೆ ನಿನ್ನಿಂದಾಗಿ ಅವನ ಸಾವು ಸಂಭವಿಸಿದೆ. ಇದಕ್ಕೆಲ್ಲ ಕಾರಣೀಭೂತನು ನೀನೆ. ಅವನು ಸತ್ತ ನಂತರ ಅವನ ಪರಿವಾರದವರೆಲ್ಲರ ಗತಿ ಯಾವ ರೀತಿಗೆ ಬಂದು ಬಹಳ ರೋದನೆ ಮಾಡುತ್ತಾ ದೇವರ ಹತ್ರ ಕ್ಷಮೆ ಕೇಳುತ್ತಾನೆ. ನನ್ನಿಂದ ತಪ್ಪಾಯಿತು ದೇವ, ನಾನು ಮೂಢನು. ತನ್ನಂತಾನೇ ಬೈಯಿಕೊಳ್ಳುತ್ತಾ ದೇವರೊಂದಿಗೆ ದೇವರ ಪಾದಗಳಿಗೆ ಎರಗುತ್ತಾ ದುಃಖಿಸುತ್ತಾನೆ. ಇದನ್ನೆಲ್ಲ ಕಂಡ ದೇವೋತ್ತಮ ಪರಮಪುರುಷನಾದ ಶ್ರೀಹರಿಯು, ಅಯ್ಯ ಎದ್ದೇಳು, ಏನು ಬೇಸರ ಮಾಡಬೇಡ, ಇದು ಯಾವ ಘಟನೆಯೂ ನಿಜವಾಗಿ ಘಟಿಸಿರಲಿಲ್ಲ.
ಯಾರೊಬ್ಬರೂ ಒಳ್ಳೆಯತನದಲ್ಲಿ ಬದುಕುವವರನ್ನು ನೋಡಿ ಮತ್ಸರದಿಂದ ಇರಬಾರದು. ಎಲ್ಲರೊಂದಿಗೆ ಬೆರೆತು ನಾವು ಅವರಂತೆ ಬಾಳಲು ಕಲಿಯಬೇಕು.